ಏನು ಮಾವ ನೀನು ಹಾಂ ಒಂದು ಹೆಣ್ಣು ಗಂಡ ಬರ್ತಾನೆ ಅಂತ ಇಷ್ಟೆಲ್ಲ ಚೆನ್ನಾಗಿ ರೆಡಿಯಾಗಿ ನಿಂತಿದ್ರೆ ಗಂಡ ಬಂದ ತಕ್ಷಣ ಹೆಂಡ್ತಿಗೆ ಯಾಕೆ ಹಿಂಗೆ ರೆಡಿಯಾಗಿದೆಯಾ ಅಂತ ಕೇಳಿದ್ರೆ ಹೆಂಡ್ತಿಗೆ ನೋವಾಗಲ್ವಾ? ನಂಗೆ ಕೇಳಿಲ್ಲ ಪಾರು, ನಾನು ಆ ಟೈಪಲ್ಲಿ ಕೇಳಿಲ್ಲ. ಏ ಆ ಟೈಪುಲ್ಲ ಈ ಟೈಪುಲ್ಲ ಯಾವ ಟೈಪುಲ್ಲ ನಂಗೆ ಅವೆಲ್ಲ ಗೊತ್ತಿಲ್ಲ. ನೀ ಹೆಂಗೆ ಹೇಳ್ಬಿಟ್ಟೆ ನಂಗೆ ಮಾತು? ಹಾಂ ಒಂದು ಹೆಣ್ಣಿಗೆ ಹೂವು ಅಂದರೆ 5 ಮುತ್ತಲ್ಲಿ 1 ಮುತ್ತ ಅಂತ. ಏ ಪಾರು, ನಾನು 1 ಮುತ್ತು ಕೇಳಿಲ್ಲ, ಕೊಟ್ಟು ಇಲ್ಲ. ಏ ತಟ್ಟ ನೀನು. ನಾನು ಹೇಳಿದ್ದು ಆ ಮುತ್ತಲ್ಲ, ಮುತ್ತ ಇದೆ ಏನೋ 5 ಮುತ್ತಲ್ಲಿ ಹೂವು ಅನ್ನೋದು 1 ಮುತ್ತು ಅಂತ. ನಾನು ನಿನ್ಗೋಸ್ಕರ ಇಷ್ಟೆಲ್ಲ ನೀಟಾಗಿ ರೆಡಿ ಆಗಿದ್ರೆ ಕಾಣ ಬೇರೆ ಕೇಳ್ತೀಯಾ? ಪಾರು, ನಿಂಗೋಸ್ಕರ ನಾನು ಊತಕ್ಕ ಬಂದೀನಿ ಪಾರು. ನೋಡು, ಗಂಡ ಹೂವು ಮೈಸೂರು ಪಾಕ್ ತಂದ್ರೆ ಅದು ಪ್ರೀತಿಯಿಂದ ಅಲ್ಲ, ಅದರಿಂದ ಬೇರೆ ಏನೋ ಬೇಕಿರತ್ತೆ, ಅದಕ್ಕೋಸ್ಕರ ತಂದಿರ್ತಾನೆ ಅಂತ ನಾನೇನು ಹೇಳ್ತಾ ಇಲ್ಲ. ಹಳೆ ಪಿಕ್ಚರಲ್ಲೆಲ್ಲ ಆಗಲೇ ತೋರಿಸ್ಬಿಟ್ಟಿದ್ದಾರೆ. ನೀನು ಈಗ ಅದೇ ರೀಸನ್ಗೆ ಏನ್ಕೋ ತಂದಿದ್ಯಾ, ಆದರೆ ನನ್ನೇ ಯಾಕೆ ಅಂತ ಕೇಳ್ತೀಯಾ? ನಾನೇನೋ ಪಾಪ ನನ್ನ ಗಂಡ ಸುಸ್ತಾಗಿ ಬಂದಿರ್ತಾನೆ, ಚೆನ್ನಾಗಿ ರೆಡಿ ಆಗೋಣ, ಪ್ರೀತಿಯಿಂದ ಮುಖ ನೋಡೋಣ, ನಗ್ನಗ್ತಾ ಮಾತಾಡ್ಸೋಣ ಅಂತೆಲ್ಲ ಅಂದ್ಕೊಂಡ್ರೆ ನೀನು ಇಷ್ಟೆಲ್ಲ ಅಂದ್ಬಿಟ್ಟೆ ಅಲ್ಲ ನನಗೆ. ನಂದೇ ತಪ್ಪು ನಾನು ಹಿಂಗೆಲ್ಲ ರೆಡಿನೇ ಆಗ್ಬಾರ್ದಿತ್ತು. ಅಯ್ಯೋ, ನನ್ನ ಕಂದಮ್ಮ, ನನ್ನ ಜಾಣ ಮರಿ, ನನ್ನ ಮುಂದೆ ಮರಿ. ಬೇಡ ಪಾರು, ಪಾರು, ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ತೆಪ್ಪೇ ಇಲ್ಲ ಪಾರು. ಅದ್ರಾಗೊಂದು ನ್ಯಾಯ ಐತೆ ಪಾರು, ಅದ್ರಾಗೊಂದು ನ್ಯಾಯ ಐತೆ. ಪಾಪ ನಾನು ಮನೆಗೆ ಬಂದಾಗ ನನ್ನ ಎಂಡ್ರು ಹಿಂಗೆ ನಂಗೋಸ್ಕರ ತಯಾರಾಗಿದ್ದಾಗ ನಾನು ಬಂದ್ಬಿಟ್ಟು ಯಾಕೆ ಹಿಂಗೆ ತಯಾರಾದೆ ಅಂತ ಕೇಳಿದ್ರೆ ಯಾವ ಹೆಣ್ಣಿಗೆ ತಾನೇ ಬೇಜಾರು ಹಾಕಿಲ್ಲ. ಸರಿ ಇದೆ ಪಾರು, ತಪ್ಪು ನಂದು ಪಾರು, ತಪ್ಪು ನಂದು. ಆದರೆ ಹೆಂಗೋಸ್ಕರ ಮಲ್ಲಿಗೆ ಹೂವು, ಮೈಸೂರು ಪಾಕ ಎಲ್ಲ ತಕ್ಕ ಬಂದೀವಿ ಪಾರು. ಇರು ನಾನೇ ನನ್ನ ಕೈಯಾರಿ ತಿನ್ನಿಸ್ತೀನಿ. ಶಾಮಣ್ಣನ ಅಂಗಡಿದು ತುಪ್ಪದಾಗೆ ಮಾಡಿದ್ದಾನೆ, ನನ್ನ ತುಪ್ಪಕ್ಕೆ. ನೀನು ತಿನ್ಬಿಟ್ಟು ಹೋಯ್ದ್ರು ಸಿಹಿ ಇನ್ನೂ ಜಾಸ್ತಿ ಆಗ್ಬಿಡ್ತು. ಬರೋ ಅದು ಹೋಗಿ ನಾ ತಕೊಂಬಂದೀನಿ ಸ್ಪೆಷಲ್ ಮಲ್ಲಿಗೆ. ಮತ್ತೆ ಯಾರೇ ಮುಡಿಸ್ತೀನಿ ನನ್ನ ಕಂದಮ್ಮಂಗೆ. ಜಾಜಿ ಮಲ್ಲಿಗೆ ನೋಡೆ, ಸೂಜುಗಾದ ಹೂವೆ ನೋಡೆ, ನನ್ನ ಮ್ಯಾಕೆ ಮೋನಿ ಬ್ಯಾಡ್ವೇ. ಇಲ್ಲಪ್ಪ, ನಂಗೆ ತುಂಬ ಖುಷಿ ಆಯಿತು ಮಾವ. ಯಾಕತ್ತಾ, ಕೋಪ ಮಾಡ್ಕೊಂಡಿರೋ ಹೆಂಡ್ತಿನ ನಿನ್ನ ಥರನೇ ಸಮಾಧಾನ ಮಾಡಬೇಕು ಎಲ್ಲರೂ. ಮಾಕಣವ, ನಾನು ಅಂಡ್ರ ಕಾರ್ಗೆ ಹೋಗ್ಬಿಟ್ಲು. ನಮ್ಮ ಕ್ರೇಜಿ ಸ್ಟಾರು ಮನೆದು ಯಾವ್ರ ಪಿಕ್ಚರ್ನಾಗ ತೋರಿಸಿದ ಐಡಿಯಾ ಆ ಕೆಲಸ ಮಾಡಿಬಿಡ್ತು. ಏನು ಮಾವ? ಪಾರು, ನಿಂತವ ಏನೋ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ನಾನೇನೋ ಕೇಳಬೇಕು ಅಂದ್ಕೊಂಡ್ರೆ ಮಾವನೇ ಏನೋ ಕೇಳೋದಕ್ಕೆ ಬರ್ತಿದ್ದಾನಲ್ಲಪ್ಪ. ಏನು ಹೇಳಿ ಮಾವ? ಅದು ಪಾರು, ನಾನು ಎಲೆಕ್ಷನ್ ನಿಂತ್ಕೊತೀನಿ.